ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಲಿವರ್ ಸಮಸ್ಯೆಗಳು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನರಲ್ಲಿ ಈವನ್ ಲೈಫಲ್ಲಿ ಒಂದ್ಸಲ ಕೂಡ ಮದ್ಯಪಾನ ಮಾಡದೇ ಇರೋರಲ್ಲಿ ಕೂಡ ಈ ಲಿವರ್ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಮೇ ಬಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು. ಯಾಕೆಂದರೆ ಈಗ ಈ ಫುಡ್ ಇಂಡಸ್ಟ್ರಿ ಏನಿದೆ ಅಷ್ಟೊಂದು ಅಡ್ವಾನ್ಸ್ ಆಗಿದೆ. ನಾವು ತುಂಬ ಹೈ ಕ್ಯಾಲರಿ ಇರುವಂಥ ಆಹಾರಗಳನ್ನು ಸೇವಿಸ್ತೀವಿ. ಸೊ ಹಾಗಾಗಿ ಈವನ್ ಮಕ್ಕಳಲ್ಲಿ ನಾವು ಚೆಕ್ ಮಾಡಿ ನೋಡುವಾಗ ಕೂಡ ಅವರಿಗೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಅದು ಕಂಡು ಬರ್ತಾ ಇದೆ. ಆ್ಯಂಡ್ ಫ್ಯಾಟಿ ಲಿವರ್ ಅಂತ ಹೇಳಿದ ಕೂಡಲೇ ತುಂಬ ಜನ ಏನು ಮಾಡ್ತಾರೆ, ಲೈಕ್ ಓಕೆ ಇದೆಲ್ಲರಿಗೂ ಇದೆ, ಫ್ಯಾಟಿ ಲಿವರ್ ಇದೆ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡ್ತಾರೆ. ಬಟ್ ಈ ಫ್ಯಾಟಿ ಲಿವರ್ ಸಮಸ್ಯೆಯನ್ನು ನಾವು ಇನಿಷಿಯಲಿ ಕಂಡಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಲೇಟರ್ ಸ್ಟೇಜಸ್ ಅಲ್ಲಿ ಇದು ಒಂದು ಲಿವರ್ ಸಿರೋಸಿಸ್ ತನಕ ಆಗುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್, ಗ್ರೇಡ್ 3 ಫ್ಯಾಟಿ ಲಿವರ್ ಅಂತ ಇದೆ. ಅದೇ ಥರ ಸ್ಟೇಜ್ 1 ಫ್ಯಾಟಿ ಲಿವರ್ ಡಿಸೀಸು ಅಥವಾ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತಾನೂ ಇದೆ. ಸೊ ಇದನ್ನು ನೀವು ಕನ್ಫ್ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನು, ಈ ಫ್ಯಾಟಿ ಲಿವರ್ ಬಂದರೆ ಅದರಿಂದ ಕರೆಕ್ಟ್ 1 ತಿಂಗಳ ನೀವು ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮಗಳನ್ನ ಫಾಲೋ ಮಾಡಿದರೆ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ನಮಗೆ ರಿವರ್ಸ್ ಮಾಡಲಿಕ್ಕಾಗುತ್ತೆ. ಸೊ ಅದನ್ನು ಹೇಗೆ ರಿವರ್ಸ್ ಮಾಡೋದು, ಅದರೊಟ್ಟಿಗೆ ಏನೇನು ಟೈಪ್ಸ್ ಆಫ್ ಫ್ಯಾಟಿ ಲಿವರ್ ಡಿಸೀಸಸ್ ಇದೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಸೊ ಈ ಫ್ಯಾಟಿ ಲಿವರ್ ಏನಿದೆ, ಸೊ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಫ್ಯಾಟಿ ಲಿವರ್ ಅಂದರೆ ಅದರಲ್ಲಿ ಡೆಪಾಸಿಟ್ ಆಗಿರುವಂಥ ಫ್ಯಾಟ್ ಪರ್ಸೆಂಟೇಜ್ ಮೇಲೆ ಡಾಕ್ಟರ್ಸ್ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಬಟ್ ಅದೇ ಥರ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳಿದರೆ ದಟ್ ಈಸ್ ಡಿಫ್ರೆಂಟ್. ಆಕ್ಚುಲಿ ಸ್ಟೇಜ್ 1 ಅಂದರೆ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಲಿವರ್ ಸೆಲ್ಸ್ ಅಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದನ್ನ ನಾವು ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ. ಸ್ಟೇಜ್ 2 ಅಂದರೆ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇದರ ನಾವು ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ನಮ್ಮ ಬಿಲಿರೂಬಿನ್ ಲೆವೆಲ್ಸ್ ಅಂದರೆ ನಮಗೆ ಜಾಂಡಿಸ್ ಅಂತ ಹೇಳ್ತೀವಲ್ಲ, ಸೊ ಆ ಸಿಂಪ್ಟಮ್ಸ್ ಡೆವಲಪ್ ಆಗೋದನ್ನ ನಾವು ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 3 ಅಂದರೆ ಫೈಬ್ರೋಸಿಸ್, ಅಂದರೆ ಲಿವರ್ ಅಲ್ಲಿ ಇರುವಂಥ ಸೆಲ್ಸ್ ಡೆಡ್ ಆಗಿ ಅಲ್ಲಿ ಫೈಬ್ರಸ್ ಟಿಶ್ಯೂಸ್ ಫಾರ್ಮ್ ಆಗೋದನ್ನ ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 4 ಅಂದರೆ ಸಿರೋಸಿಸ್. ಆ್ಯಂಡ್ ಲೇಟರ್ ಸ್ಟೇಜ್ ಅಲ್ಲಿ ಈವನ್ ಲಿವರ್ ಸೆಲ್ಸ್ ಕಾರ್ಸಿನೋಮಾ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದೇ ಸ್ಟೇಜ್ ಮತ್ತು ಗ್ರೇಡ್ ಅಲ್ಲಿ ಇರುವಂಥ ಡಿಫ್ರೆನ್ಸ್. ಸೊ ಯೂಶಲಿ ನಾವೆಲ್ಲ ಬೇರೆ ಏನು ಸಿಂಪ್ಟಮ್ಸ್ ಇರಲ್ಲ. ರೆಗ್ಯುಲರ್ ಆಗಿ ನಾವೇನಾದರೂ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋದಾಗ ಡಾಕ್ಟರ್ ಸ್ಕ್ಯಾನ್ ಮಾಡಿ ನೋಡಿ ಹೇಳ್ತಾರೆ ನಿಮಗೆ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ ಅಥವಾ ಗ್ರೇಡ್ 2 ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ನಮಗೇನಾಗುತ್ತೆ, ತುಂಬ ಹೆದರಿಕೆ ಆಗುತ್ತೆ. ಬಿಕಾಸ್ ನಾವು ಗೂಗಲ್ ಮಾಡಿ ನೋಡ್ತೀವಿ, ಅವಾಗ ಸ್ಟೇಜ್ 2 ಅಂದರೆ ಹೆಪಟೈಟಿಸ್ ಅಂತ ಗೊತ್ತಾಗುತ್ತೆ, ಅಥವಾ ಸ್ಟೇಜ್ 3 ಅಂದರೆ ಫೈಬ್ರೋಸಿಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾವು ತುಂಬ ಹೆದರೋಗ್ತೀವಿ. ಸೊ ಅಷ್ಟೆಲ್ಲ ಹೆದರುವಂಥ ಏನು ಅವಶ್ಯಕತೆ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಇಗ್ನೋರ್ ಕೂಡ ಮಾಡಬಾರ್ದು. ಅಂದರೆ ಓಕೆ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ, ಎಲ್ಲರಲ್ಲೂ ಇದಿರುತ್ತೆ. ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಲಿವರ್ ಎನ್ಸೈಮ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಓಕೆ ಎಲ್ಲರದ್ದು ಲಿವರ್ ಎನ್ಸೈಮ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಸೇಮ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದರೆ ಏನಾಗುತ್ತೆ, ನಮಗೆ ಅದು ಲೇಟರ್ ಸ್ಟೇಜಸಲ್ಲಿ ತೊಂದರೆಗಳು ಡೆವಲಪ್ ಆಗುತ್ತೆ. ಸೊ ಲಿವರ್ಗೆ ಇರುವಂಥ ಒಂದು ಕೆಪಾಸಿಟಿ ಏನಂದರೆ ಅದಕ್ಕೆ ರೀಜನರೇಟ್ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಹಾಗಾಗಿ ಏನೋ ನಿಮಗೆ ಫ್ಯಾಟಿ ಲಿವರ್ ಡಿಸೀಸಸ್ ಇದೆ ಅಥವಾ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದ್ದಾಗ ವಿ ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್. ಆ ಲಿವರ್ಗೆ ಆ ಕೆಪಾಸಿಟಿ ಇದೆ. ಬಟ್ ಆದರೂ ನಾವು ಅದನ್ನು ಇಗ್ನೋರ್ ಮಾಡಿ ಮುಂದೋದ್ರೆ ಏನಾಗುತ್ತೆ, ಮತ್ತೆ ನಮಗೊಂದು ರಿವರ್ಸಲ್ ಇರಲ್ಲ. ಆ್ಯಂಡ್ ಸಿರೋಸಿಸ್ ಅಂತ ಏನಿದೆ ದಟ್ ಇಸ್ ಅ ವರ್ಸ್ಟ್ ಡಿಸೀಸ್. ಆ್ಯಕ್ಚುಲಿ ನಮಗೆ ನಮ್ಮ ಬಾಡಿ ಎಲ್ಲ ರೀತಿಯಲ್ಲೂ ಡಿಟೋರಿಯೇಟ್ ಆಗುತ್ತೆ. ಮಲ್ಟಿಪಲ್ ಆರ್ಗನ್ಸ್ಗೆ ಫಂಕ್ಷನ್ ಮಾಡೋಕ್ಕಾಗಲ್ಲ. ನಮ್ಮ ಬಾಡಿಯಲ್ಲಿ ತುಂಬ ವಿಷಾಂಶ ತುಂಬಿಕೊಂಡಿರುತ್ತೆ. ಬಿಕಾಸ್ ಲಿವರ್ದು ಮೇನ್ ಫಂಕ್ಷನ್ ಏನು ಅಂತ ನಮಗೆಲ್ಲ ಗೊತ್ತು. ಲಿವರ್ ಇಸ್ ಎ ಡಿಟಾಕ್ಸ್ ಆರ್ಗನ್. ಲಿವರ್ ಏನಿದೆ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ 500ಕ್ಕಿಂತ ಹೆಚ್ಚು ವೈಟಲ್ ಫಂಕ್ಷನ್ಸ್ ಆಗಬೇಕು ಅಂದರೆ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಡೈಜೆಷನಿಂದ ಹಿಡಿದು ನಮ್ಮ ಡೈಜೆಷನ್ ಸರಿಯಾಗಿ ಆಗಬೇಕು, ಲಿವರ್ ಬೇಕೇ ಬೇಕು. ಫ್ಯಾಟ್ ಮೆಟಬಾಲಿಸಮ್ ಆಗಬೇಕು, ಲಿವರ್ ಬೇಕೇ ಬೇಕು. ನಮ್ಮ ಬಾಡಿ ಡಿಟಾಕ್ಸ್ ಆಗಬೇಕಾ, ಲಿವರ್ ಬೇಕೇ ಬೇಕು. ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಆಗಬೇಕು ಅಂದರೆ ಲಿವರ್ ಬೇಕೇ ಬೇಕು. ನಮ್ಮ ಬಾಡಿಯಲ್ಲಿ ಎಷ್ಟೋ ವೈಟಮಿನ್ಸ್ ಸ್ಟೋರ್ ಆಗಬೇಕು ಅಂದರೆ ಲಿವರ್ ಬೇಕು. ಎಲ್ಲ ಫಂಕ್ಷನ್ಸ್ಗೂ ಕೂಡ ಈ ಲಿವರ್ ಏನಿದೆ ದ್ಯಾಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿ, ನಾವು ತಗೊಳ್ಳುವಂಥ ಪ್ರತಿಯೊಂದರಲ್ಲಿ ಕೂಡ ಎಷ್ಟೋ ಟಾಕ್ಸಿನ್ಸ್ ಇರುತ್ತೆ. ಸೊ ಈ ಟಾಕ್ಸಿನ್ಸನ್ನು ನಮ್ಮ ಬಾಡಿ ಒಳಗೆ ಏನೂ ತೊಂದರೆ ಆಗದೇ ಇದ್ದಂಗೆ ಬೇಗ ನ್ಯೂಟ್ರಲೈಸ್ ಮಾಡುವಂಥ ಕೆಪಾಸಿಟಿ ಇರೋದು ಯಾರಿಗೆ, ಲಿವರ್ಗೆ ಒಂದೇ. ಸೊ ಎಷ್ಟೋ ಟಾಕ್ಸಿನ್ಸ್ ಏನಿರುತ್ತೆ ಫ್ಯಾಟ್ ಸೊಲ್ಯುಬಲ್ ಟಾಕ್ಸಿನ್ಸ್ ಇರುತ್ತೆ. ಅಂದರೆ ಆ ವಿಷಾಂಶ ಏನಿದೆ ಅದು ಆ ನೀರಲ್ಲಿ ಕರಗುವುದಿಲ್ಲ. ಸೊ ಈ ಫ್ಯಾಟ್ ಸೊಲ್ಯುಬಲ್ ಆಗಿರುವಂಥ ಈ ಟಾಕ್ಸಿನ್ಸನ್ನು ವಾಟರ್ ಸೊಲ್ಯುಬಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಈ ಲಿವರ್ ಬೇಕೇ ಬೇಕಾಗುತ್ತೆ. ಸೊ ಬರೀ ನಮಗೆ ನಮ್ಮ ಬಾಡಿ ಶುದ್ಧಿ ಆಗಬೇಕು ಅಂದರೆ ಕಿಡ್ನೀಸು, ಸ್ಕಿನ್ನು, ಈ ಥರ ವಿಸರ್ಜನಾಂಗಗಳು ಒಂದೇ ಇದ್ದರೆ ಸಾಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ವಾಟರ್ ಸೊಲ್ಯುಬಲ್ ಆಗಿ ಮಾಡಿ ನಮ್ಮ ಬಾಡಿಯಿಂದ ಎಕ್ಸ್ಕ್ರೀಟ್ ಮಾಡಲಿಕ್ಕೆ ಲಿವರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಲಿವರ್ಗೆ ಏನಾದರೂ ಸಮಸ್ಯೆ ಬಂದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ವಿಷಾಂಶಗಳೇನಿದೆ, ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಏನಿದೆ ಅದು ಹೊರಗಡೆಯಿಂದ ಬಂದಿರುವ ಟಾಕ್ಸಿನ್ಸ್ ಇರ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿ ಕೂಡ ಎಷ್ಟೋ ಟಾಕ್ಸಿನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೀವು ನೋಡಿರ್ಬೋದು ನಾವು ಯಾವಾಗಲೂ ಯೂರಿಯಾ, ಕ್ರಿಯಾಟಿನ್ ಎಲ್ಲ ಚೆಕ್ ಮಾಡ್ತೀವಿ. ಸೊ ಈ ಯೂರಿಯಾ ಕೂಡ ಪ್ರೊಡ್ಯೂಸ್ ಆಗೋದಿಲ್ಲಿ ನಮ್ಮ ಲಿವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಅದಕ್ಕಿಂತ ಟಾಕ್ಸಿಕ್ ಆಗಿರುವಂಥ ಕೆಲವು ಮೆಟೀರಿಯಲ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಅದನ್ನು ನಮ್ಮ ಬಾಡಿಗೆ ಕಡಿಮೆ ತೊಂದರೆ ಕೊಡುವಂಥ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಜವಾಬ್ದಾರಿ ಕೂಡ ಇರೋದು ಯಾರಿಗೆ, ನಮ್ಮ ಲಿವರಿಗೆ. ಸೊ ಹಾಗಾಗಿ ಲಿವರ್ಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಬಾಡಿಯಲ್ಲಿ ವಿಷಾಂಶ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಮತ್ತೊಂದು ಸಮಸ್ಯೆ ಏನು ಅಂದರೆ ಲಿವರ್ ಸಮಸ್ಯೆ ಸ್ಟಾರ್ಟ್ ಆಗಿ ಲಿವರ್ ಸಿರೋಸಿಸ್ ಆ ಥರ ಕಂಡೀಷನ್ಸ್ ಆದರೆ ಇದಕ್ಕೊಂದು ಪರ್ಫೆಕ್ಟ್
ಆಗಿರುವಂಥ ಒಂದು ಮೆಡಿಕೇಶನ್ ಇಲ್ಲ. ಆ ಲಿವರ್ ಸೆಲ್ಸನ್ನು ಮತ್ತೆ ರೀಜನರೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಯಾವ ಮೆಡಿಸಿನ್ಸು ಕೂಡ ಇಲ್ಲ. ಸೊ ನಮ್ಮ ಲೈಫ್ ಏನಿದೆ ದಟ್ ವಿಲ್ ಬಿಕಮ್ ಎ ಹೆಲ್. ಈಗ ಮೊದಲೆಲ್ಲ ನಮ್ಮ ಮನಸ್ಸಲ್ಲಿ ಇರುವಂಥ ಕನ್ಸೆಪ್ಟ್ ಏನಿತ್ತು ಅಂದರೆ ಯಾರು ಮದ್ಯಪಾನ ಮಾಡ್ತಾರೋ ಅವರಲ್ಲಷ್ಟೇ ಈ ಲಿವರ್ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಯೂಶಲಿ ಡಾಕ್ಟರ್ಸ್ ಹತ್ರ ಕೂಡ ನಾವು ಯಾರಾದರೂ ಪೇಷಂಟ್ ಬಂದಾಗ ನಮ್ಮ ಲಿವರ್ ಸಮಸ್ಯೆ ಇದೆ, ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ ಕೂಡ ನಾವು ಫಸ್ಟ್ ಕೇಳೋ ಕ್ವಶನ್ ಏನು, ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಈಗಿರೋ ಕಂಡೀಷನ್ ಏನಾಗಿದೆ ಅಂದರೆ ಎಷ್ಟೋ ಲೈಫಲ್ಲಿ ಒಂದು ಸಲ ಕೂಡ ಮದ್ಯಪಾನ ಮಾಡದೇ ಇರೋರಲ್ಲಿ ಕೂಡ ಈವನ್ ಹೆಂಗಸರ್ಲಿ ಕೂಡ ಎಷ್ಟೋ ಸಲ ಈ ಫ್ಯಾಟಿ ಲಿವರ್ ಡಿಸೀಸು ಅಥವಾ ಸಿರೋಸಿಸು ಈ ಥರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು, ನಾವು ತಗೊಳ್ಳೋಂಥ ಆಹಾರದಲ್ಲಿ ಬಂದಿರುವಂಥ ಬದಲಾವಣೆ. ಬಿಕಾಸ್ ಫುಡ್ ಇಂಡಸ್ಟ್ರಿ ಏನಿದೆ ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗಿದೆ, ಅಷ್ಟೊಂದು ಡೆವಲಪ್ ಆಗಿದೆ. ಸೊ ನಾವೆಲ್ಲ ನಮ್ಮ ಆಹಾರಗಳು ಮೇನ್ಲಿ ಏನಿರುತ್ತೆ ರಿಫೈನ್ಡ್ ಕಾಪ್ಸೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ಎಷ್ಟೋ ಹೈ ಕ್ಯಾಲರಿ ಫುಡ್ಡು ನಮಗೂ ಕೂಡ ಗೊತ್ತಿಲ್ಲದೆ ನಾವು ತಗೊಂಡಾಗ ಏನಾಗುತ್ತೆ, ನಮ್ಗೆ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆಲ್ಕೋಹಾಲ್ ತಗೊಳ್ಳದೇ ಬರುವಂಥ ಫ್ಯಾಟಿ ಲಿವರ್ ಡಿಸೀಸ್ ಏನಿದೆ ಅದಕ್ಕೆ ನಾವು NAFLD ಅಂತ ಹೇಳ್ತೀವಿ, ಅಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದೇ ಮ್ಯಾಕ್ಸಿಮಮ್ ಈಗ ಕಂಡು ಬರ್ತಾ ಇದೆ. ಸೊ ಇದು ಬಂದಾಗ ನಾವು ಏನು ಮಾಡಬೇಕು, ನಮ್ಮ ಆಹಾರ ಕ್ರಮವನ್ನು ಸ್ಟ್ರಿಕ್ಟಾಗಿ ಒಂದ್ಸಲ ಮಾಡಿದರೆ ಸಾಕು, ವಿತಿನ್ ಅ ಶಾರ್ಟ್ ಟೈಮ್ ನಮಗೆ ಇದರಿಂದ ವಾಪಸ್ ಬರಲಿಕ್ಕಾಗುತ್ತೆ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, ಸೊ ಈಗ ನಾವು ನಮ್ಮಲ್ಲಿ ಎಷ್ಟೋ ಜನ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರು ಬರ್ತಾರೆ, ನಾವು ಅದಕ್ಕೆ ಡಯಟ್ ಕೂಡ ಕರೆಕ್ಟಾಗಿ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದರೆ ಒಂದು ಮಾಡರೇಟ್ ಡಯಟ್ ಲಾಂಗ್ ಟರ್ಮ್ ಮಾಡೋಕ್ಕಿಂತ ನಮಗೆ ದಿ ಬೆಸ್ಟ್ ಅಂದರೆ ಸ್ಟ್ರಿಕ್ಟ್ ಆಗಿರುವಂಥ ಡಯಟನ್ನು ಒಂದು ತಿಂಗಳ ಫಾಲೋ ಮಾಡೋದು. ಸ್ಟ್ರಿಕ್ಟ್ ಆಗಿರೋ ಡಯಟ್ ಒಂದು ತಿಂಗಳ ಫಾಲೋ ಮಾಡಿ ನಮ್ಮ ಇದನ್ನು ರಿವರ್ಸ್ ಮಾಡಿದ ಮೇಲೆ ಓಕೆ ನೀವು ಮಾಡರೇಟ್ ಆಗಿರುವಂಥ ಡಯಟನ್ನು ಫಾಲೋ ಮಾಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಯೂಶಲಿ ಆಫ್ಟರ್ ಏಜ್ ಆಫ್ 30-40 ಎಲ್ಲ ನಮ್ಗೆ ಅಷ್ಟೊಂದು ಕ್ಯಾಲರಿ ರಿಕ್ವೈರ್ಮೆಂಟ್ ಇರಲ್ಲ. ಮೇ ಬಿ ನಮ್ಮ ಬಾಡಿಗೆ ನಾವೆಲ್ಲ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇರೋರು. ಸೊ ಹಾಗಾಗಿ ಏನಾಗುತ್ತೆ, ನಮಗೆಲ್ಲ ವೈಟ್ ಕಾಲರ್ ಜಾಬ್, ನಾವೆಲ್ಲ ಫಿಸಿಕಲ್ ಆಕ್ಟಿವಿಟಿ ಅಷ್ಟೊಂದು ಇರಲ್ಲ. ಸೊ ಹಾಗಾಗಿ ನಾವು ಒಂದು ಮಾಡರೇಷನ್ಲಿ ಫುಡ್ ತಗೊಂಡ್ರೂ ಕೂಡ ಏನಾಗುತ್ತೆ, ನಮಗೆ ಆ ಫ್ಯಾಟಿ ಲಿವರ್ ಡಿಸೀಸಿಂದ ಬೇಗ ಹೊರಗೆ ಬರಲಿಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಮೇ ಬಿ ಒಂದು ತಿಂಗಳು ನಾವು ಸ್ಟ್ರಿಕ್ಟಾಗಿ ಓಕೆ ಒಂದು ಮಾಡರೇಟ್ ಡಯಟನ್ನು ಫಾಲೋ ಮಾಡ್ತೀವಿ, ಮೇ ಬಿ ಒಂದು 1500 to 1800 ಕಿಲೋ ಕ್ಯಾಲರಿ ಇರುವಂಥ ಆಹಾರಗಳನ್ನ ಸೇವಿಸ್ತೀವಿ. ಮಧ್ಯದಲ್ಲೆಲ್ಲೋ ಒಂದು ಪಾರ್ಟಿ ಬರುತ್ತೆ, ಮಧ್ಯದಲ್ಲೆಲ್ಲೋ ಒಂದು ಹಬ್ಬ ಬರುತ್ತೆ, ಮಧ್ಯದಲ್ಲೆಲ್ಲೋ ಒಂದು ಮದುವೆ ಬರುತ್ತೆ. ಸೊ ನಮ್ಮ ಈ ಫುಡ್ ಪ್ಯಾಟರ್ನ್ ಏನಿದೆ ಅದು ಅಲ್ಲಿಗೆ ಚೇಂಜ್ ಆಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಈ ಸಮಸ್ಯೆಗಳು ಅದೇ ಥರ ಉಳಿದೋಗುತ್ತೆ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೂ ಇದು ಮರ್ತೋಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟು ನೀವು ಇಂಟೆನ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತೀರಾ ಆ ಇಂಟೆನ್ಸಿಟಿ ನಮಗೆ ಮುಂದೆ ಇರಲ್ಲ. ಓಕೆ ಅದೆಲ್ಲರಿಗೂ ಇದೆ. ಎಲ್ಲೋ ಫಂಕ್ಷನ್ಲಿ ಸಿಕ್ಕಿದಾಗ ನನಗೆ ಸ್ವಲ್ಪ ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳುವಾಗ ಅವರು ಅದೇ ನನಗೂ ಡಯಾಗ್ನೋಸ್ ಮಾಡಿತ್ತು, ಒಂದು ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಇತ್ತು ಅಂತ ಹೇಳ್ತಾರೆ. ಸೊ ವಿ ಸ್ಟಾರ್ಟ್ ಇಗ್ನೋರಿಂಗ್, ದಟ್ ಈಸ್ ಅ ಮೇನ್ ಪ್ರಾಬ್ಲಮ್. ಸೊ ನೀವು ಮಾಡುವಾಗ ಏನು ಮಾಡಿ, ಸ್ಟ್ರಿಕ್ಟ್ ಆಗಿ ಒಂದು ತಿಂಗಳ ಮಾಡಿ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಅದನ್ನು ರಿವರ್ಸ್ ಮಾಡಿ. ಅದಾದಮೇಲೆ ಮೇ ಬಿ ಒಂದು ಮಾಡರೇಷನ್ಲಿ ನೀವು ಆಹಾರ ತಗೊಂಡ್ರೆ ಮತ್ತೆ ಮುಂದೆ ಏನು ಸಮಸ್ಯೆಗಳು ಬರಲ್ಲ. ಅದು ಹೇಗೆ ಏನು ತಿನ್ನಬೇಕು ಅಂತಲೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಎರಡನೇ ಟೈಪ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಅದು ನಮಗೆ ಗೊತ್ತು, ಬಿಕಾಸ್ ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದಾಗ, ಯಾರು ಜಾಸ್ತಿ ಮದ್ಯಪಾನ ಮಾಡ್ತಾರೋ ಅವರಲ್ಲಿ ಏನಿದೆ ಆಲ್ಕೋಹಾಲ್ ಇರುವಂಥ ಟಾಕ್ಸಿನ್ಸ್ ಏನು ಮಾಡುತ್ತೆ, ನಮ್ಮ ಲಿವರ್ ಸೆಲ್ಲನ್ನು ಡ್ಯಾಮೇಜ್ ಮಾಡಿ ನಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಯೂಶಲಿ ಫ್ಯಾಟಿ ಲಿವರ್ ಇಲ್ಲಿ ಬರುವಂಥ ಸಮಸ್ಯೆ ಏನಂದರೆ, ಫ್ಯಾಟಿ ಲಿವರ್ ಅಂದರೆ ಆ ಹೆಸರಲ್ಲೇ ಇದೆ, ಅಂದರೆ ನಮ್ಮ ಲಿವರ್ ಸೆಲ್ ಒಳಗೆ, ನಮ್ಮ ಲಿವರ್ಲಿರುವಂಥ ಜೀವಕೋಶಗಳೊಳಗೆ ಫ್ಯಾಟ್ ಡೆಪಾಸಿಟ್ ಆದಾಗ ಏನಾಗುತ್ತೆ, ಆ ಸೆಲ್ಸ್ ದೊಡ್ಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಯಾಂಡ್ ಒಂದು ಲಿಮಿಟ್ ಅದು ದೊಡ್ಡ ಆದಾಗ ಏನಾಗುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗಿ ದೊಡ್ಡ ಆದಾಗ ಏನಾಗುತ್ತೆ, ಆ ಲಿವರ್ ಸೆಲ್ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಸ್ಟೇಜ್ 2 ಅಂತ ಹೇಳ್ತೀವಿ. ಸೊ ಆ ಸ್ಟೇಜ್ 2 ಆದಮೇಲೂ ನಾವು ಸರಿಯಾಗಿ ನೋಡಲಿಲ್ಲ ಅಂತ ಏನಾಗುತ್ತೆ, ಅಲ್ಲಿ ಫೈಬ್ರಸ್ ಟಿಶ್ಯೂ ಫಾರ್ಮ್ ಆಗುತ್ತೆ, ಫೈಬ್ರೋಸಿಸ್ ಆಗುತ್ತೆ, ಸ್ಟೇಜ್ 3 ಆಗುತ್ತೆ. ಮತ್ತು ನಾವು ಸರಿಯಾಗಿ ಅದೇ ಥರ ಫೈಬ್ರೋಸಿಸ್ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ಲಿವರ್ ಸೆಲ್ ಎಲ್ಲ ಸತ್ತೋಗುತ್ತೆ, ಲಿವರ್ಗೆ ಏನು ಫಂಕ್ಷನ್ ಮಾಡೋಕ್ಕಾಗಲ್ಲ. ಇದನ್ನು ನಾವೇನು ಹೇಳ್ತೀವಿ, ಸಿರೋಸಿಸ್ ಅಂತ ಹೇಳ್ತೀವಿ. ಇನ್ನೂ ಅಂದರೆ ಮುಗೀತು ಅಲ್ಲಿಗೆ, ಲಿವರ್ ಸಿರೋಸಿಸ್ ಆಯಿತು ಅಂದರೆ ನಮಗೆ ಮತ್ತೆ ಏನೋ ಒಂದು ರಿಕವರಿ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೋ ಜನ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಬಿಕಾಸ್ ಅದು ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಗ್ತಾರೆ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಲಿವರ್ ಸಿರೋಸಿಸು, ಲಿವರ್ಲಿ ಡ್ಯಾಮೇಜ್ ಎಲ್ಲ ಜಾಸ್ತಿ ಆದ ಕೂಡಲೇ ನಮಗೆ ಅಲ್ಲಿರುವಂಥ ರಕ್ತನಾಳಗಳಲ್ಲಿರುವಂಥ ಪ್ರೆಷರ್ ಜಾಸ್ತಿ ಆಗುತ್ತೆ. ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ನಾವು ಡಾಕ್ಟರ್ ನಮಗೆ ಎಂಡೋಸ್ಕೋಪಿ ಮಾಡಿ ನೋಡುವಾಗ ಹೇಳ್ತಾರೆ, ನಿಮಗೆ ಲೈಕ್ ಈಸೋಫೇಜಿಯಲ್ ವೆರಿಸಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇರುವಂಥ ರಕ್ತನಾಳಗಳೆಲ್ಲ ದಪ್ಪಾಗಿರುತ್ತೆ. ನೀವು ಫಿಲ್ಮಲ್ಲೆಲ್ಲ ನೋಡಿರ್ಬೋದು, ಲಿವರ್ ಸಿರೋಸಿಸ್ ಇದ್ದವರು ವಾಂತಿ ಮಾಡುವಾಗ ರಕ್ತ ಬರೋದೆಲ್ಲ ನೋಡಿರ್ಬೋದು. ಅದು ಈಸೋಫೇಜಿಯಲ್ ವ್ಯಾರಿಸಸ್ ಹೊಡೆದು ಏನಾಗುತ್ತೆ, ನಮಗೆ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಇಂಟರ್ನಲ್ ಬ್ಲೀಡಿಂಗ್ಸು ಅದೆಲ್ಲ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಮೋಷನ್ ಹೋಗುವಾಗ ಕೂಡ ಅದು ಕಪ್ಪು ಕಲರಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಎಂಡ್ ಸ್ಟೇಜಲ್ಲಿ ಬರೋದು, ಅವರ ಹೊಟ್ಟೆಯಲ್ಲಿ ತುಂಬ ನೀರು ತುಂಬುತ್ತೆ, ಅಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಡೆವಲಪ್ ಆದರೆ ನಮಗೆ ಆ ಟೈಮಲ್ಲಿ ಮತ್ತೊಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಕನ್ಸೆಪ್ಟ್ ಅಷ್ಟೇ ನಮ್ಮ ಮುಂದೆ ಇದೆ ಬಿಟ್ಟರೆ, ಅದು ಬಿಟ್ಟು ಬೇರೆ ಏನೋ ಒಂದು ಟ್ರೀಟ್ಮೆಂಟ್, ಒಂದು ಲೈಕ್ ಕಂಪ್ಲೀಟ್ಲಿ ವಾಪಸ್ ನಾರ್ಮಲ್ ಬರಲಿಕ್ಕಿರುವಂಥ ಯಾವುದು ಟ್ರೀಟ್ಮೆಂಟ್ಗಳು ಎಫೆಕ್ಟಿವ್ ಆಗಿರಲ್ಲ. ಸೊ ಈಗ ರೀಸೆಂಟ್ ಡೇಸಲ್ಲಿ ಅಂದರೆ ಫ್ಯಾಟಿ ಲಿವರ್ ಇರುವಂಥ ಪೇಷಂಟ್ಸ್ಗೆ ಡಾಕ್ಟರ್ಸ್ ಜನರಲಿ ಯೂಸ್ ಮಾಡೋದು ಮತ್ತೊಂದು ಟರ್ಮ್ ಏನಂದರೆ MASLD ಅಂತ ಹೇಳ್ತೀವಿ, ಅಂದರೆ ಮೆಟಬಾಲಿಕ್ ಡಿಸ್ಫಂಕ್ಷನ್ ಇಂದ ಬರುವಂಥ ಒಂದು ಫ್ಯಾಟಿ ಲಿವರ್ ಡಿಸೀಸ್. ಇದು ಜಾಸ್ತಿ ಕಂಡು ಬರೋದು ನಮ್ಮ ಮೇನ್ಲಿ ಡಯಾಬಿಟಿಸ್ ಇದ್ದವರಲ್ಲಿ, ಅಥವಾ ತುಂಬ ಜಾಸ್ತಿ ಟ್ರೈಗ್ಲಿಸರೈಡ್ಸ್ ಇದ್ದವರಲ್ಲಿ, ಅಥವಾ ತುಂಬ ಒಬೇಸ್ ಪೇಷಂಟ್ಸ್ ಅಲ್ಲೆಲ್ಲ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದೇ ಮೇನ್ ರೀಸನ್
ರೀಸನ್ ಇರ್ಬೋದು ಅಲ್ವಾ, ಯಾಕಂದರೆ ನಮ್ಮ ಭಾರತ ಏನಿದೆ ಈ ಇತ್ತೀಚೆಗೆ ನಾವು ನೋಡಿದರೆ ಭಾರತ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆ್ಯಂಡ್ ನಮ್ಮಲ್ಲಿ ಒಬೇಸಿಟಿ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ, ಸಕ್ಕರೆ ಕಾಯಿಲೆ ಇರೋರು ತುಂಬ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಕೂಡ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಇದಕ್ಕೆಲ್ಲ ಕಾರಣ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ ನಮಗೆ ಫ್ಯಾಟಿ ಲಿವರ್ ಬರಲಿಕ್ಕೂ ಕೂಡ ಅದೊಂದು ಮುಖ್ಯ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಏನು ಮಾಡಬೇಕು ನಾವು ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಿ ನಮ್ಮ ವೆಯ್ಟನ್ನು ಕರೆಕ್ಟಾಗಿ ಇಳಿಸಿದ್ರೆ ಏನಾಗುತ್ತೆ, ಈ ಫ್ಯಾಟಿ ಲಿವರ್ ಡಿಸೀಸ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಎಷ್ಟೋ ಪೇಷಂಟ್ಸ್ಗಳಲ್ಲಿ ನಾವು ಅವರಿಗೆ ಒಂದು ಸ್ಟ್ರಿಕ್ಟ್ ಆಗಿ ಇರುವಂಥ ಡಯಟ್ ಪ್ಲಾನನ್ನು ಮಾಡಿ ಅಥವಾ ಟ್ರೀಟ್ಮೆಂಟ್ಸ್ಗಳನ್ನು ಕೊಟ್ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇ ಬಿ ಒಂದು 10-15 ದಿವಸದಲ್ಲಿ ಒಂದು 5-6 kg ಅಥವಾ 7 kg ಕಡಿಮೆ ಆದಾಗ ಒಂದು ತಿಂಗಳ ಆದಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಅವರ ಫ್ಯಾಟಿ ಲಿವರ್ ಡಿಸೀಸ್ ಏನಿದೆ ಅದು ರಿವರ್ಸ್ ಆಗಿರುತ್ತೆ. ಸೊ ಯೂಶಲಿ ಅವರದ್ದು ಬಾಡಿ ವೆಯ್ಟ್ ಏನಿದೆಯೋ ಅಟ್ಲೀಸ್ಟ್ ಅದರದ್ದು ಒಂದು 10% ಆದರೂ ವೆಯ್ಟ್ ಇಳಿಸಲಿಕ್ಕೆ ನಾವು ಫಸ್ಟ್ ಪ್ರಯತ್ನ ಮಾಡಬೇಕು. ಒಬೇಸಿಟಿ ಇಸ್ ದ ಮೇನ್ ರೀಸನ್, ಇದಕ್ಕೊಂದು ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ಹೇಗೆ ನಮ್ಮ ಆಡಿಪೋಸ್ ಟಿಶ್ಯೂಸಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೋ ಅದೇ ಥರ ಒಳಗೆ ಇರುವಂಥ ಆರ್ಗನ್ಸಲ್ಲಿ ಕೂಡ ಅಂದರೆ ನಮ್ಮ ಲಿವರ್ ಏನಿದೆ ಅದರಲ್ಲಿ ಕೂಡ ಇದೇ ಥರ ಫ್ಯಾಟ್ ಅಕ್ಯುಮುಲೇಷನ್ ಆಗ್ಬೋದು. ಬಟ್ ಆಡಿಪೋಸ್ ಟಿಶ್ಯೂಸಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅಲ್ಲಿ ಇರುವಂಥ ನಂಬರ್ ಆಫ್ ಆಡಿಪೋಸೈಟ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆದಾಗ ಅಲ್ಲಿ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗಲ್ಲ, ಆ ಲಿವರ್ ಸೆಲ್ ದೊಡ್ಡಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಯಾಂಡ್ ಒಂದು ಲಿಮಿಟ್ ಹೋದಾಗ ಅಲ್ಲಿ ಡ್ಯಾಮೇಜ್ ಆಗಿ ನಮಗೆ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸ್ ಆಗಬೇಕು ಅಂದರೆ ಆಹಾರ ಬಿಟ್ಟು ಅದರಲ್ಲಿ ಬೇರೆ ಯಾವ ಮೆಡಿಸಿನ್ಸು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಸೊ ನಮ್ಮ ಆಹಾರ ಹೇಗಿರಬೇಕು? ಸೊ ನಾವು ಎಷ್ಟೋ ಸಲ ಅನ್ಕೊಳ್ತೀವಿ ಓಕೆ ಫ್ಯಾಟಿ ಲಿವರ್, ಸೊ ಫ್ಯಾಟ್ ಇರುವಂಥ ಆಹಾರಗಳು ಇನ್ನೂ ಸೇವಿಸಬಾರ್ದು, ಫ್ಯಾಟ್ ಇರುವ ಆಹಾರ ಸೇವಿಸಿದ್ರೆ ನಮ್ಮ ಲಿವರ್ಲಿ ಇನ್ನೂ ಕೊಬ್ಬು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಹಾಗಲ್ಲ. ಆ್ಯಕ್ಚುಲಿ ಫ್ಯಾಟಿ ಲಿವರ್ ಡಿಸೀಸ್ ಬರಲಿಕ್ಕೆ ಇರುವಂಥ ಮೇನ್ ರೀಸನ್ ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಶುಗರ್ನ ಅಂಶ, ಅದು ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು. ಸೊ ಇದು ಎರಡೂ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಲಿವರೇ ಫ್ಯಾಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಲಿವರ್ ಇಸ್ ಲೈಕ್ ಎ ರಿಸರ್ವಾಯರ್. ನಾವು ತಗೊಂಡಿರುವ ಆಹಾರದಲ್ಲಿ ಇರುವಂಥ ಈ ಕ್ಯಾಲರಿ ಏನಿದೆ ಅದನ್ನು ಎಲ್ಲಾದರೂ ಸ್ಟಾಕ್ ಮಾಡುವ ಕೆಲಸ ಕೂಡ ಲಿವರ್ಗೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಜಾಸ್ತಿ ಇರುವಂಥ ಗ್ಲೂಕೋಸು, ಫ್ರಕ್ಟೋಸ್ ಇದನ್ನೆಲ್ಲ ಲಿವರ್ ಫ್ಯಾಟ್ ಆಗಿ ನಮ್ಮ ಲಿವರ್ಲಿ ಸ್ಟೋರ್ ಮಾಡುತ್ತೆ. ನೀವು ನೋಡಿ ಎಲ್ಲ ರೈಸ್ ಎಲ್ಲ ಯಾರು ಜಾಸ್ತಿ ತಿಂತಾರೆ, ಯಾರು ಜಾಸ್ತಿ ಕಾರ್ಬೋಹೈಡ್ರೇಟ್ ತಿಂತಾರೆ, ಅವರದ್ದು ಟ್ರೈಗ್ಲಿಸರೈಡ್ ವ್ಯಾಲ್ಯೂಸು ತುಂಬ ಜಾಸ್ತಿ ಇರುತ್ತೆ. ನೀವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಟ್ರೈಗ್ಲಿಸರೈಡ್ ಯಾರಿಗೆಲ್ಲ ಜಾಸ್ತಿ ಇದೆಯೋ ಅವರಿಗೆಲ್ಲ ಲಿವರ್ ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ಕಂಡು ಬರುತ್ತೆ. ಸೊ ಇದರ ಅರ್ಥ ಏನು, ನಾವು ಶುಗರ್ ಕನ್ಸಂಪ್ಷನ್ನ ಮೇನ್ಲಿ ಕಡಿಮೆ ಮಾಡಬೇಕು. ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ಇದರದ್ದು ಏನು ಅಂದರೆ, ಒಂದು ನಿಮ್ಮ ಶುಗರ್ ಇಂಟೇಕನ್ನು ಆದಷ್ಟು ಕಮ್ಮಿ ಮಾಡಿ, ಅಂದರೆ ಧಾನ್ಯಗಳನ್ನು ತಗೊಳ್ಳೋದು, ರಿಫೈನ್ಡ್ ಕಾರ್ಬ್ಸ್ ತಗೊಳ್ಳೋದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಎರಡನೇದು, ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನ ಸೇವಿಸಿದಾಗ ಒಂದು ನಮಗೆ ಬೇಗ ಲೈಕ್ ಸಟೈಟಿ ಆಗುತ್ತೆ, ಹಸಿವು ಅಂತ ಫೀಲಿಂಗ್ ಜಾಸ್ತಿ ಇರಲ್ಲ, ಬೇಗ ಹೊಟ್ಟೆ ತುಂಬಿದ್ದೊಂದು ಫೀಲಿಂಗ್ ಬರುತ್ತೆ. ಎರಡನೇದು ಏನಾಗುತ್ತೆ, ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ತಗೊಂಡಾಗ ಮಾತ್ರ ನಮ್ಮ ಲಿವರಲ್ಲಿ ಇರುವಂಥ ಲೈಕ್ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಅಲ್ಲಿ ಜಾಸ್ತಿ ಸ್ಟೋರೇಜ್ ಕೂಡ ಆಗಲ್ಲ, ಅಲ್ಲಿರುವಂಥ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವೇ ವಿಚಾರ ಮಾಡಿ ನೋಡಿ, ಕೀಟೋ ಡಯಟ್ ಅಂದರೆ ಏನು, ಜಾಸ್ತಿ ಫ್ಯಾಟ್ ಇರುವಂಥ ಆಹಾರ. ಕೀಟೋ ಡಯಟ್ ಫಾಲೋ ಮಾಡಿದಾಗ ನಮ್ಮ ವೆಯ್ಟ್ ಏನಿದೆ, ಬಾಡಿ ವೆಯ್ಟ್ ಏನಿದೆ ಬೇಗ ಕಡಿಮೆ ಆಗುತ್ತೆ. ಸೊ ಲಿವರ್ಲಿರುವಂಥ ಕೆಟ್ಟ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಒಳ್ಳೆ ದಾರಿ ಏನು ಅಂದರೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ಸೇವಿಸೋದು. ಸೊ ಒಳ್ಳೆ ಗುಡ್ ಫ್ಯಾಟ್ ಇರುವಂಥ ಆಹಾರಗಳನ್ನ ನಾವು ಸೇವಿಸಬೇಕು. ಸೊ ಅದು ಯಾವುದು ಅಂದರೆ ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಫಿಶಸ್ ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ಸೊ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು. ಈ ಥರ ಆಹಾರಗಳನ್ನು ನಾವು ಒಂದು ಮೇನ್ ಕೋರ್ಸ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಏನಂದರೆ, ಮಾಡರೇಷನ್ಲಿ ನಾವು ಪ್ರೋಟೀನ್ ತಗೋಬೇಕು. ಯಾಕಂದರೆ ನಮ್ಮ ಲಿವರ್ ಸೆಲ್ಸ್ ರೀಜನರೇಟ್ ಆಗಬೇಕು ಅಂದರೆ ಪ್ರೋಟೀನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಅದು ಕೂಡ ಪ್ರೋಟೀನ್ ಸೋರ್ಸಸ್ ನಿಮಗೆಲ್ಲ ಗೊತ್ತು, ನಿಮಗೆ ಎಲ್ಲ ಕಾಳುಗಳಲ್ಲಿ ಚೆನ್ನಾಗಿ ಪ್ರೋಟೀನ್ ನಮಗೆ ಸಿಗುತ್ತೆ. ಸೋಯಾ ಇರ್ಬೋದು, ಪನೀರ್ ಇರ್ಬೋದು, ನಟ್ಸ್ಗಳಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಫುಡ್ ಇರೋರಾದರೆ ನಾನ್ ವೆಜಿಟೇರಿಯನ್ ಫುಡ್ ನೀವು ಚೆನ್ನಾಗಿ ತಗೋಬೋದು. ಸೊ ಆ್ಯಂಡ್ ಈ ಥರ ಆಹಾರಗಳು ಅಂದರೆ ಪ್ರೋಟೀನ್ ರಿಚ್ ಫುಡ್ ನಿಮಗೆ ಈಸಿಯಾಗಿ ಹುಡುಕ್ಲಿಕ್ಕೆ ಆಗುತ್ತೆ, ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಬಟ್ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳು ಕೂಡ ಮಾಡರೇಷನ್ಲಿ ನಾವು ತಗೋಬೇಕಾಗುತ್ತೆ. ಸೊ ಗುಡ್ ಫ್ಯಾಟ್ ಆಯಿತು, ಮಾಡರೇಷನ್ಲಿ ನಮಗೆ ಪ್ರೋಟೀನ್ ಆಯಿತು. ಕಾರ್ಬೋಹೈಡ್ರೇಟ್ ಧಾನ್ಯಗಳೇನಿದೆ ಅದು ಆದಷ್ಟು ಕಮ್ಮಿ ಮಾಡಬೇಕು. ಆ್ಯಂಡ್ ಪ್ಲ್ಯಾನ್ ಟು ಟೇಕ್ ಓನ್ಲಿ ಹೋಲ್ ಗ್ರೇನ್ಸ್, ಅಂದರೆ ನಾವು ರಿಫೈನ್ಡ್ ಆಗಿರುವಂಥ ಕಾರ್ಬ್ಸ್, ಈಗ ಮೈದಾ ಇರ್ಬೋದು ಅಥವಾ ಈ ಥರ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸ್ವೀಟ್ ಇರುವಂಥ ಬೆವರೇಜಸ್ ಏನಿದೆ, ಅದು ಸಾಫ್ಟ್ ಡ್ರಿಂಕ್ಸಲ್ಲಿ ಏನಿದೆಯಲ್ಲ, ದೇ ಆರ್ ದ ಮೇನ್ ರೀಸನ್. ಆ್ಯಕ್ಚುಲಿ ಹೈ ಫ್ರಕ್ಟೋಸ್ ಡ್ರಿಂಕ್ಸ್ ಏನಿದೆ ದಟ್ ಇಸ್ ಅ ಮೇನ್ ರೀಸನ್ ಬಿಹೈಂಡ್ ಈ ಫ್ಯಾಟಿ ಲಿವರ್ ಡಿಸೀಸ್. ಸೊ ಹಾಗಾಗಿ ಏನು ಮಾಡಬೇಕು, ಸ್ವೀಟ್ ಇರುವಂಥದ್ದು ಎಲ್ಲ ಕಂಪ್ಲೀಟ್ಲಿ ಬಿಟ್ಟುಬಿಡಿ. ಅದು ಸಕ್ಕರೆ ಇರಲಿ, ಬೆಲ್ಲ ಇರಲಿ, ಜೇನುತುಪ್ಪ ಇರಲಿ, ಸ್ವೀಟ್ಗೆ ಬೈ ಹೇಳಿಬಿಡಿ. ಅದರೊಟ್ಟಿಗೆ ಒಳ್ಳೆ ಹೋಲ್ ಗ್ರೇನ್ಸನ್ನು ತಗೊಳ್ಳೋ, ಈಗ ಗೋಧಿ ಆದರೆ ಹೋಲ್ ವೀಟನ್ನು ತಗೊಳ್ಳುವಂಥದ್ದು ಹ್ಯಾಬಿಟ್ ಮಾಡಿ. ಅಕ್ಕಿ ಅನ್ನ ತಗೊಳ್ಳೋದಾದರೆ ನೀವು ಬ್ರೌನ್ ರೈಸನ್ನು ಯೂಸ್ ಮಾಡೋದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ಈ ಥರ ಹೋಲ್ ಗ್ರೇನ್ಸ್, ಓಟ್ಸನ್ನು ತಗೊಳ್ಳಿ. ಸೊ ಇದು ತಗೊಂಡಾಗ ಏನಾಗುತ್ತೆ, ನಮಗೆ ಫೈಬರ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪ್ಲ್ಯಾನ್ ಆ್ಯಕ್ಚುಲಿ. ಸೊ ಆ್ಯಂಡ್ ನೆಕ್ಸ್ಟ್ ಏನಂದರೆ, ನಮ್ಮ ಆಹಾರದಲ್ಲಿ ಬೇಕಾಗಿರುವಂಥ ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ, ಮೇಜರ್ ಆಗಿರುವಂಥ ಕೆಲವು ನ್ಯೂಟ್ರಿಯೆಂಟ್ಸ್, ಅದು ಚೆನ್ನಾಗಿ ತಗೊಂಡ್ರೆ ಮಾತ್ರ ಲಿವರ್ ಫಂಕ್ಷನ್
ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂತ ಕೇಳಿದರೆ ನಾರಿನಂಶ ಇರುವಂಥ ಆಹಾರಗಳು. ನಿಮ್ಮ ಆಹಾರದಲ್ಲಿ ಜಾಸ್ತಿ ಸೊಲ್ಯುಬಲ್ ಮತ್ತು ನಾನ್ ಸೊಲ್ಯುಬಲ್ ಆಗಿರುವಂಥ ಇನ್ಸೊಲ್ಯುಬಲ್ ಆಗಿರುವಂಥ ನಾರಿನಂಶ ತುಂಬ ಚೆನ್ನಾಗಿ ಇರಲೇಬೇಕು. ಸೊ ಹಾಗಾಗಿ ನಾವು ಎಲ್ಲ ಈ ಸೀಡ್ಸ್ಗಳೇನಿದೆ, ಮೆಂತೆ ಕಾಳು ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಈ ಥರ ಸೀಡ್ಸ್ಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸಿದಾಗ ಅದರಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಇರುತ್ತೆ. ಅಂದರೆ ಇನ್ನು ವಾಟರ್ ಸೋಲ್ಯುಬಲ್ ಫೈಬರ್ ಕೂಡ ತುಂಬ ಚೆನ್ನಾಗಿ ಇರುವುದರಿಂದ ನಮ್ಮ ಲಿವರಲ್ಲಿ ಇರುವಂಥ ಆ ಫ್ಯಾಟ್ ಕರಗಿಸ್ಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ಇರುವಂಥ ಕೊಲೆಸ್ಟ್ರಾಲು, ಕೊಬ್ಬೆಲ್ಲ ಜಾಸ್ತಿ ಯೂಸ್ ಆಗೋದು ಬೈಲ್ ಪ್ರೊಡಕ್ಷನಿಗೆ, ಅಂದರೆ ಪಿತ್ತರಸ ಪ್ರೊಡ್ಯೂಸ್ ಮಾಡಲಿಕ್ಕೆ. ಪಿತ್ತರಸ ನಮಗೆ ಗೊತ್ತು, ಫ್ಯಾಟ್ ಡೈಜೆಸ್ಟ್ ಆಗಬೇಕು ಅಂದರೆ ಪಿತ್ತರಸ ಬೇಕೇ ಬೇಕು. ಸೊ ಈ ಪಿತ್ತರಸ ಏನು ಮಾಡುತ್ತೆ ಬಾಡಿ ಅಂದರೆ ಡೈಜೆಷನ್ ಆದಮೇಲೆ ಈ ಪಿತ್ತರಸನ ವಾಪಸ್ ಬಾಡಿ ಅಬ್ಸರ್ವ್ ಮಾಡಿ ತಗೊಳ್ಳುತ್ತೆ. ಬಟ್ ಯಾವಾಗ ನೀವು ನಾರಿನಂಶ ಇರುವಂಥ ಆಹಾರ ಜಾಸ್ತಿ ಸೇವಿಸಿದಿರೋ ಈ ಪಿತ್ತರಸ ಏನಿದೆ ಅದು ಅಬ್ಸರ್ವ್ ಆಗಲ್ಲ, ಅದು ನಮ್ಮ ಮೋಷನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಇರುವಂಥ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡಲಿಕ್ಕೆ, ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆಲ್ಲ ಈ ನಾರಿನಂಶ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳು ನಾನೀಗ ಹೇಳಿದ್ದೇನೆ. ಸೀಡ್ಸ್ ನೀವು ಚೆನ್ನಾಗಿ ತಗೊಳ್ಳಿ, ಎಲ್ಲ ತರಕಾರಿಗಳನ್ನು ಜಾಸ್ತಿ ತಗೊಳ್ಳಿ. ಸೊ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಫಸ್ಟ್ ಫ್ಯಾಟ್ ಹೇಳಿದ್ದೇನೆ, ನೀವು ಬೇಕಾದ್ರೆ ಮೊಟ್ಟೆ 1 or 2 or 3 ಎಗ್ಸನ್ನು ತಗೊಳ್ಳಿ, ಅದರೊಟ್ಟಿಗೆ ಒಂದು ಚಮಚ ಚಿಯಾ ಸೀಡ್ಸನ್ನು ತಗೊಳ್ಳಿ, ನೀವು ಯಾವುದಾದ್ರೂ ಒಂದು ಪಲ್ಯ ರೆಡಿ ಮಾಡಿ ತಗೊಳ್ಳಿ. ಪ್ರೋಟೀನ್ಸ್ ಅಲ್ವಾ ಬೇಕಾದ್ರೆ ಕಾಳುಗಳನ್ನು ಯೂಸ್ ಮಾಡಿ, ಯಾರು ಮೊಟ್ಟೆ ತಿನ್ನಲ್ವೋ ಅವ್ರಿಗೆ ಕಾಳುಗಳನ್ನು ಯೂಸ್ ಮಾಡಿ. ಸೊ ಈ ಥರ ಒಂದು ಡಯಟ್ ಪ್ಲಾನ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು. ದೋಸೆ ತಿನ್ನಲೇಬೇಕು ಅಂತ ಏನಿಲ್ಲ. ಸೊ ದೋಸೆ ತಿನ್ನಲೇಬೇಕು ಅಂತ ಅನಿಸಿದ್ರೆ ಬೇಕಾದ್ರೆ ಒಂದು ಓಟ್ಸ್ ದೋಸೆ ಮಾಡಿ ತಗೊಳ್ಳಿ, ನಾರಿನಂಶ ಜಾಸ್ತಿ ಇರುವಂಗೆ ನೀವು ನೋಡ್ಕೊಳ್ಳಿ. ಮೆಂತೆ ಕಾಳನ್ನು ಜಾಸ್ತಿ ಯೂಸ್ ಮಾಡಿ. ಸೊ ಇದರಲ್ಲೆಲ್ಲ ಸೊಲ್ಯುಬಲ್ ಫೈಬರ್ ಇದೆ, ಅಟ್ ದ ಸೇಮ್ ಟೈಮ್ ನಮ್ಮ ಬೇಕಾಗಿರುವಂಥ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ. ಸೊ ಬೆಳಗ್ಗೆ 3-4 ದೋಸೆ ಚಟ್ನಿ ಈ ಹ್ಯಾಬಿಟನ್ನು ಕಂಪ್ಲೀಟ್ಲಿ ಬಿಡಿ. ಉಪ್ಪಿಟ್ಟು ಅದನ್ನು ಕಂಪ್ಲೀಟ್ಲಿ ಬಿಟ್ಟು ಬಿಡಿ. ಸೊ ಒಂದು ಮೊಟ್ಟೆ 1 or 2 or 3 ಎಗ್ಸ್ ಬೇಕಾದ್ರೆ ತೊಗೊಂಡ್ರು ಏನು ತೊಂದರೆ ಇಲ್ಲ. ಅದರೊಟ್ಟಿಗೆ ಜಾಸ್ತಿ ತರಕಾರಿಗಳನ್ನು ಸೇವಿಸಿ ಆ್ಯಂಡ್ ಕಾಳುಗಳನ್ನು ಕೂಡ ಸೇವಿಸಿ. ಇನ್ನು ನೆಕ್ಸ್ಟ್ ಏನಂದರೆ ವೈಟಮಿನ್ ಇ ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಬೇಕಾದ್ರೆ ವೈಟಮಿನ್ ಇ ಸಪ್ಲಿಮೆಂಟ್ಸ್ ತೊಗೊಂಡ್ರು ಕೂಡ ತುಂಬ ಒಳ್ಳೆಯದು. ಬಿಕಾಸ್ ವೈಟಮಿನ್ ಇ ಏನಿದೆ ನಮ್ಮ ಲಿವರ್ಲಿರುವಂಥ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅಲ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೂ ಕೂಡ ವೈಟಮಿನ್ ಇ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಎಲ್ಲ ವೈಟಮಿನ್ಸು ಕೂಡ ಇಂಪಾರ್ಟೆಂಟ್ ಇದೆ. ಯಾಕಂದರೆ ವೈಟಮಿನ್ ಇ ನಮಗೆ ಗೊತ್ತು ಆ್ಯಂಟಿ ಆಕ್ಸಿಡೆಂಟ್ ಹೌದು ಗೊತ್ತು. ಆ್ಯಂಡ್ ಅದೇ ಥರ ವೈಟಮಿನ್ ಸಿ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೈಟಮಿನ್ ಡಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದು ಮೂರು ಕೂಡ ತುಂಬ ಚೆನ್ನಾಗಿ ನೀವು ತಗೋಬೇಕು. ಅದರದ್ದು ಡೆಫಿಷಿಯನ್ಸಿ ಏನಾದರೂ ಇದ್ದರೆ ನೀವು ಅದರದ್ದು ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಓವರ್ ಅ ಪೀರಿಯಡ್ ಆಫ್ 1 month ನೀವು ಸ್ಟ್ರಿಕ್ಟ್ಲಿ ಅದನ್ನು ಫಾಲೋ ಮಾಡಿದರೆ ನಮ್ಮ ಲಿವರ್ಲಿರುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವೈಟಮಿನ್ ಇ ರಿಚ್ ಆಗಿರುವಂಥ ಆಹಾರಗಳನ್ನು ಕೂಡ ನೀವು ಜಾಸ್ತಿ ಸೇವಿಸ್ಬೋದು. ಅದು ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಮೀನು ಇರ್ಬೋದು, ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಈ ಥರ ಐಟಮ್ಸನ್ನು ಕೂಡ ನಿಮ್ಮ ಆಹಾರದಲ್ಲಿ ಚೆನ್ನಾಗಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಈಸ್ ಒಮೆಗಾ 3 ಫ್ಯಾಟಿ ಆಸಿಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದರಲ್ಲಿರುವಂಥ EPA ಇಕೋಸಾ ಪೆಂಟನೋಯಿಕ್ ಆಸಿಡ್ ಏನಿದೆ ದಟ್ ಇಸ್ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟರಿ. ಸೊ ನಮ್ಮ ಲಿವರ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೂ ನಮ್ಮ ಲಿವರ್ ಸೆಲ್ ರೀಜನರೇಷನ್ಗೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಸಿಗುವಂಥ ಆಹಾರಗಳು ನಿಮಗೆ ಗೊತ್ತು, ಮೇನ್ಲಿ ಆನಿಮಲ್ ಸೋರ್ಸ್. ಅದು ತಾರ್ಲೆ, ಬಂಗಡೆ ಈ ಥರ ಫಿಶ್ಗಳೇನಿದೆ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದೇ ಥರ ವೆಜಿಟೇರಿಯನ್ ಸೋರ್ಸಸ್ ಆದರೆ ಅಗಸೆ ಬೀಜ ಅಥವಾ ಸೀಡ್ಸ್ಗಳು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅಥವಾ ಒಮೆಗಾ 3 ಇದು ಸಪ್ಲಿಮೆಂಟ್ಸ್ ಇರುತ್ತೆ, 1000 mg ಒಮೆಗಾ 3 ಸಪ್ಲಿಮೆಂಟ್ಸ್ ಏನಿದೆ ಅದು ಕೂಡ ರೆಗ್ಯುಲರ್ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಮೇನ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ನಾನು ಹೇಳಾಯಿತು, ಅದು ನಾರಿನಂಶ, ವೈಟಮಿನ್ ಇ, ವೈಟಮಿನ್ ಸಿ, ವೈಟಮಿನ್ ಡಿ ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಇದನ್ನು ರೆಗ್ಯುಲರ್ಲಿ 1 ತಿಂಗಳಾದರೂ ನೀವು ಸೇವಿಸಿದ್ರೆ ಲಿವರ್ಲಿ ಆಗಿರುವಂಥ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಪ್ರೋಬಯೋಟಿಕ್ಸನ್ನು ಕೂಡ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಪ್ರೋಬಯೋಟಿಕ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಗುತ್ತೆ. ಸೊ ಹಾಗಾಗಿ ಒಳ್ಳೆ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ಇರ್ಬೋದು, ಅಥವಾ ನಮ್ಮ ಮೊಸರು ಏನಿದೆ ಒಳ್ಳೆ ಪ್ರೋಬಯೋಟಿಕ್. ಊಟ ಮಾಡೋ ಬದಲು ತಂಗಳನ್ನು ಯೂಸ್ ಮಾಡಿ, ದಟ್ ಇಸ್ ಆಲ್ಸೋ ಗುಡ್ ಪ್ರೋಬಯೋಟಿಕ್ ಅಂತ ಹೇಳ್ಬೋದು. ಇನ್ನೊಂದು ಬೆಳ್ಳುಳ್ಳಿ ಕೂಡ ಕೆಲವು ರಿಸರ್ಚಸ್ ಏನು ಪ್ರೂವ್ ಮಾಡಿದೆ ಅಂದರೆ ನಮ್ಮ ಲಿವರ್ಲಿ ಇರುವಂಥ ಆ ಫ್ಯಾಟ್ ಪರ್ಸೆಂಟೇಜನ್ನು ಅಥವಾ ಅಲ್ಲಿ ಇರುವಂಥ ಗ್ಲೈಕೋಜನ್ ಕಡಿಮೆ ಮಾಡಲಿಕ್ಕೆ, ಅಲ್ಲಿರುವಂಥ ಟ್ರೈಗ್ಲಿಸರೈಡ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಬೆಳ್ಳುಳ್ಳಿ ಆಲ್ಸೋ ಕ್ಯಾನ್ ಬಿ ಎ ವೆರಿ ಗುಡ್ ಹರ್ಬ್. ಸೊ ಈ ಥರ ಒಂದು ಹರ್ಬ್ಸ್ಗಳನ್ನು ಯೂಸ್ ಮಾಡಿ ಈ ಥರ ಆಹಾರ ಕ್ರಮವನ್ನು ಸೆಟ್ ಮಾಡಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆ 2 ಮೊಟ್ಟೆ, ಒಂದು ಸ್ವಲ್ಪ ಪಲ್ಯಗಳು, ಅಥವಾ ಒಂದು ಸಣ್ಣ ಪೀಸ್ ಬೇಕಾದ್ರೆ ಹಣ್ಣು ಯಾವುದಾದ್ರೂ ತಗೋಬೋದು, ಒಂದು ಸ್ವಲ್ಪ ಸೀಡ್ಸ್ ನೀವು ತಗೊಳ್ಳಿ, ಅಗಸೆ ಬೀಜ ಏನಾದರೂ ತಗೊಳ್ಳಿ, ಒಂದು ಸ್ವಲ್ಪ ನಟ್ಸ್ ತಗೊಳ್ಳಿ, ಒಂದು ಕಡೆಗೆಲ್ಲಿ ಬೇಕಾದ್ರೆ ಸ್ವಲ್ಪ ಮೊಸರು ಕೂಡ ತಗೊಂಡ್ರೆ ಬ್ರೇಕ್ಫಾಸ್ಟ್ ಫಿನಿಶ್. ಮಧ್ಯಾಹ್ನ ಊಟ ಮಾಡುವಾಗ ಒಂದೇ ರೋಟಿ ತಗೊಳ್ಳಿ, ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ತಗೊಳ್ಳಿ. ನಾನ್ ವೆಜಿಟೇರಿಯನ್ಸ್ ಆದರೆ 1 or 2 ಫಿಶಸ್ ಪೀಸಸ್ ತಗೊಳ್ಳಿ, ಅಥವಾ ಚಿಕನ್ ಬೇಕಾದ್ರೆ ಒಂದು ಸ್ವಲ್ಪ ಚಿಕನ್ ತಗೊಳ್ಳಿ, ಫಿನಿಶ್. ಆ್ಯಂಡ್ ಆವಾಗ ಕೂಡ ನೀವು ಬೇಕಾದ್ರೆ ಮೊಸರು ತಗೋಬೋದು, ಅಥವಾ ರೋಟಿ ಬದಲು ಸ್ವಲ್ಪ ತಂಗಳನ್ನು ಬೇಕಾದ್ರೂ ನೀವು ತಗೋಬೋದು. ರಾತ್ರಿ ಫುಡ್ ಏನಿದೆ ಮೇಕ್ ಇಟ್ ವೆರಿ ಸ್ಟ್ರಿಕ್ಟ್. ಒಂದು ಸ್ವಲ್ಪ ಪ್ರೋಟೀನ್ ಮತ್ತು ನಾರಿನಂಶ ಇರುವಂಥ ತರಕಾರಿಗಳು ಅಷ್ಟೇ. ಒಂದು ಸ್ವಲ್ಪ ವೆಜಿಟೇಬಲ್ಸ್ ತಗೊಳ್ಳಿ, ಬೇಕಾದ್ರೆ ಒಂದು ಸ್ವಲ್ಪ ಪನೀರ್ ತಗೊಳ್ಳಿ, ಅಥವಾ ಒಂದು ಸ್ವಲ್ಪ ಬರೀ ವೆಜಿಟೇಬಲ್ ಸೂಪ್ ಬೇಕಾದ್ರೆ ನೀವು ಮಾಡಿ ತಗೋಬೋದು. ಅಥವಾ ಒಂದು ವೆಜಿಟೇಬಲ್ಗೆ ತೆಂಗಿನಕಾಯಿ ಹಾಲು ಹಾಕಿ ಕುಕ್ಕಿಂಗ್ ಮಾಡಿದರೆ ಒಳ್ಳೆ ಕೊಬ್ಬು, ತೆಂಗಿನಕಾಯಿ ಹಾಲು ಅಂದರೆ ಒಳ್ಳೆ ಕೊಬ್ಬಿರುವಂಥ ಆಹಾರ ಆಯಿತು. ತರಕಾರಿಗಳಲ್ಲಿ ಮ್ಯಾಕ್ಸಿಮಮ್ ನಿಮಗೆ ವೈಟಮಿನ್ಸು, ಮಿನರಲ್ಸು, ಅದು ನಾರಿನಂಶ ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಆಹಾರವನ್ನು ಅಂದರೆ ಮಾಡುವಾಗ ತುಂಬ ಸ್ಟ್ರಿಕ್ಟಾಗಿ ಮಾಡಿರಿ. 1 ತಿಂಗಳ ನೀವು ಸ್ಟ್ರಿಕ್ಟಾಗಿ ಮಾಡಿ ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿ ನೋಡಿ, ನಿಮ್ಮ ಫ್ಯಾಟಿ ಲಿವರ್ ಕಂಡೀಷನ್ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ. ಸೊ ನಾವು ಒಂದು
ಲಿಬರಲ್ ಆಗಿರುವಂಥ ಡಯಟ್ ಲಾಂಗ್ ಟರ್ಮ್ ಮಾಡೋದು ಮತ್ತು ಅದರ ಮಧ್ಯದಲ್ಲಿ ಹಬ್ಬಗಳು ಪಾರ್ಟಿಗಳೆಲ್ಲ ಬರುವಾಗ ಏನಾಗುತ್ತೆ ನಮಗೆ ಸ್ಟ್ರಿಕ್ಟಾಗಿ ಮಾಡಲಿಕ್ಕಾಗಲ್ಲ. ಸೊ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದರೆ ನೀವೇನು ಮಾಡಿ ಈ ಫ್ಯಾಟಿ ಲಿವರ್ನ ನೀವು ಹ್ಯಾಪಿ ಲಿವರ್ ಆಗಿ ಕನ್ವರ್ಟ್ ಮಾಡ್ಬೋದು. ಸ್ಟ್ರಿಕ್ಟಾಗಿ 1 ತಿಂಗಳ ಡಯಟನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.